ದೇಶದಲ್ಲಿ ಏಪ್ರಿಲ್ 22ನೇ ತಾರೀಕು ನಡೆದಂತಹ ಘಟನೆ 2025 ಒಂದು ವರ್ಷ ಆಯ್ತು. ಇದನ್ನ ಮರಿಬಾರದು. ನಮ್ಮ ಹಿಂದೂ ಸಮಾಜದಲ್ಲಿ ಮರೆಯುವುದು, ಮರೆತು ಹೋಗುವುದು ಇದು ಬಹಳ ಒಂದು ಕೆಟ್ಟ ರೋಗ ಇದೆ. ಈ ಘಟನೆ ಮೊದಲೇದು ಅಲ್ಲ, ಕೊನೆಯದು ಅಲ್ಲ. ಇಂಥ ಘಟನೆ ಎಲ್ಲಿವರೆಗೆ ಇಸ್ಲಾಂ ಇರುತ್ತೆ ಅಲ್ಲಿವರೆಗೆ ನಡೀತಾನೆ ಇರುತ್ತೆ, ನಿರಂತರವಾಗಿ ನಡೀತಾ ಇರುತ್ತೆ. ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಇಡೀ ಜಗತ್ತು ಇಸ್ಲಾಂ ಆಗಬೇಕು, ಮುಸ್ಲಿಮ ಜಗತ್ತಾಗಬೇಕು, ಶರಿಯಾದ ಆಧಾರದ ಮೇಲೆ ಜಗತ್ತು ನಡಿಬೇಕು ಅಂತನ್ನುವಂಥದ್ದೇ ಅವರ ಸ್ಪಷ್ಟವಾದಂತ ನಿಲುವಿದೆ, ಗುರಿ ಇದೆ. 1400 ವರ್ಷದ ಮುಂಚೆ ಇಸ್ಲಾಂ ಇರಲಿಲ್ಲ. 1 ಇಂಚ್ ಭೂಮಿ ಕೂಡ ಅವ್ರದ್ದು ಇರಲಿಲ್ಲ. ಒಂದೇ ಒಂದು ದೇಶ ಇರಲಿಲ್ಲ. ಈಗ 1400 ವರ್ಷದ ನಂತರ 58 ದೇಶಗಳಾಗಿದ್ದಾವೆ, 58 ಮುಸ್ಲಿಮ ರಾಷ್ಟ್ರಗಳಾಗಿದ್ದಾವೆ. ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು, ಹೇಗೆ 58 ದೇಶಗಳು ಯಾರ್ದಿದು? ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಸೊ 59ನೇ ಭಾರತ ಅಂತನ್ನೋದು ಗುರಿ ಇಟ್ಟುಕೊಂಡು 2047ರಲ್ಲಿ ಅವರು ಡಿಕ್ಲೇರ್ ಮಾಡೋರಿದ್ದಾರೆ. ಯಾಕಂದ್ರೆ 2047ರಲ್ಲಿ ಸ್ವಾತಂತ್ರ್ಯ ಸಿಕ್ಕ 100 ವರ್ಷ ಆಗುತ್ತೆ. ಸೊ 100ನೇ ವರ್ಷ 47ರಲ್ಲಿ 1947ರಲ್ಲಿ ಪಾಕಿಸ್ತಾನ ತಗೊಂಡಿವಿ. ಅವತ್ತೇ ಜಿನ್ನಾ ಹೇಳಿದ್ದ, ಹಸ್ಕೆ ಲಿಯಾ ಪಾಕಿಸ್ತಾನ್, ಲಡ್ಕೆ ಲೇಂಗೆ ಹಿಂದೂಸ್ತಾನ್. ನಾವು ನಗನಗತಾ ಪಾಕಿಸ್ತಾನವನ್ನು ತಗೊಂಡಿದ್ದೀವಿ, ಯುದ್ಧ ಮಾಡಿ ಹಿಂದೂಸ್ತಾನ್ ತಗೊಳ್ತೀವಿ ಅಂತ ಹೇಳಿ ಅವತ್ತಿನ ಪಾಕಿಸ್ತಾನದ ಜನಕ ಅವನು ಜಿನ್ನಾ ಹೇಳಿದ್ದ. ಯುದ್ಧ ಮಾಡಿದ್ರು. ಎಷ್ಟಿದೆ ರೀ ಪಾಕಿಸ್ತಾನ ಅಂತನ್ನುವಂಥದ್ದು? ಎಷ್ಟಿದೆ? ನಾವೇ ಕೊಟ್ಟಿದ್ದೇವೆ, ಬಾಯಿ ಮುಚ್ಕೊಂಡು ಇರಂಗಿಲ್ಲ. ಅವರು ಇರೋ ಮಾನಸಿಕತೆ ಅಲ್ಲೇ ಅಲ್ಲ ಅವ್ರದ್ದು. ಇಮ್ಮಿಡಿಯೇಟ್ ಸುಮಾರು 7 ಯುದ್ಧಗಳನ್ನು ಮಾಡಿದರು ಭಾರತದ ಎದುರುಗಡೆ. ಒಂದು ಪುಟ್ಟಕೋಸಿ ಪಾಕಿಸ್ತಾನ್. ಇಲ್ಲಿ ನೆರೆದಂತ ಈ ಸಿದ್ದಾರೂಢ ಮಠದಲ್ಲಿ ನೆರೆದಂತ ನಾವು ಜನ ಎಲ್ಲರೂ ಒಂದ್ಸಲ ಕ್ಯಾಕರ್ಸಿ ಉಗಿದ್ರೆ ಪಾಕಿಸ್ತಾನ ಮುಳುಗಿ ಹೋಗುತ್ತೆ. ಅಂತ ಪಾಕಿಸ್ತಾನ್ 7 ಯುದ್ಧ ಮಾಡುತ್ತೆ ನಮ್ಮ ಮೇಲೆ ಅಂತಂದ್ರೆ ಎಷ್ಟು ಸೊಕ್ಕು ಇದೆ, ಅವರ ನಿಲುವೇನು, ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಪಾಕಿಸ್ತಾನದಲ್ಲಿ ಇರುವಂತಹ ಮುಸ್ಲಿಮರು ಯಾರು ಅರಬಸ್ತಾನದಿಂದ, ಇರಾಕದಿಂದ ಬಂದಂತವ್ರಲ್ಲ. ಅವರೆಲ್ಲ ಭಾರತೀಯ ಮುಸ್ಲಿಮರೇ. 47ರಲ್ಲಿ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಬ್ರಿಟಿಷರ ಮುಂದೆ ಹೇಳಿದರು, ನೀವು ಹೋಗೋಕ್ಕಿಂತ ಮುಂಚೆ ದೇಶವನ್ನು ತುಂಡು ಮಾಡಿ ಹೋಗ್ಬೇಕು. ಬಹಳ ಸ್ಪಷ್ಟವಾಗಿ ಬ್ರಿಟಿಷರ ಮುಂದೆ, ಕಾಂಗ್ರೆಸ್ ಮುಂದೆ, ಗಾಂಧಿ ಮುಂದೆ, ನೆಹರು ಮುಂದೆ ಇದನ್ನ ಬೇಡಿಕೆಯನ್ನು ಇಟ್ಟರು. ಈ ಪಾಕಿಸ್ತಾನ ಅಂತನ್ನುವಂತಹ ಪ್ರದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆ, ಅದನ್ನ ನಮಗೆ ಕೊಡಬೇಕು. ಈಗ ನಮ್ಮ ವಿಶ್ವನಾಥ್ ಹೇಳಿದ ಹಾಗೆ ದಾವಣಗೆರೆಯಲ್ಲಿ 80,000 ಮುಸ್ಲಿಮರಿದ್ದೀವಿ, ನಮಗೆ ಸೀಟ್ ಕೊಡಬೇಕು ಅಂತ ಹೇಳಿದ ಜಿನ್ನಾ ಮಾನಸಿಕತೆ ಇದು. ಇದೇ ಮಾದರಿಯಲ್ಲೇ ಕೇಳಿದ್ರು ಅವತ್ತು ಜಿನ್ನಾ. ಇಲ್ಲಿ
ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆ, ಇದು ನಮಗೆ ಬೇಕು, ಇದನ್ನು ಕೊಟ್ಟು ನೀವು ಖಾಲಿ ಮಾಡ್ರಿ ಅಂತ ಹೇಳಿದ್ರು. ಅವತ್ತಿನ ಕಾಂಗ್ರೆಸ್, ಗಾಂಧೀಜಿ, ನೆಹರು ಒಪ್ಪಿಗೆ ಕೊಟ್ಟುಬಿಟ್ಟು. ನಾನು ಗಾಂಧೀಜಿ ಮತ್ತು ನೆಹರು ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದೀನಿ, ಯಾರು ನಿಮ್ಮಪ್ಪನ ಆಸ್ತಿನ ಇದು ಭಾರತ ಪಾಕಿಸ್ತಾನ ಕೊಡಕ್ಕೆ? ಯಾರ ಆಧಾರದ ಮೇಲೆ ಕೊಟ್ರೆ? ಯಾರನ್ನ ಕೇಳ್ಕೊಂಡು ಕೊಟ್ರೆ? ನಾವು ಇನ್ನೂ 100 ವರ್ಷ ಹೋರಾಟ ಮಾಡ್ತೀವಿ, 1 ಇಂಚ್ ಕೂಡ ಪಾಕಿಸ್ತಾನ ಕೊಡುವುದಿಲ್ಲ ಅಂತ ಹೇಳಬೇಕಾಗಿತ್ತು. ಹೇಳಿಲ್ಲ, ಕೊಟ್ಟರು. ಗಾಂಧೀಜಿ ಅವತ್ತೇನು ಹೇಳಿದ್ರು? ಎಲ್ಲ ಶಾಂತಿ ಆಗತ್ತೆ, ನಮ್ಮ ದೇಶ ಸುಖವಾಗಿರುತ್ತೆ ಅಂತ ಹೇಳಿ. ಗಾಂಧೀಜಿ ಕಾಂಗ್ರೆಸ್ನವ್ರಿಗೆ ನಾನು ಕೇಳ್ತೀನಿ, ಅವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈಗಾಗಲೇ ವಿಶ್ವನಾಥ್ ಅವರು ಹೇಳಿದ್ದಾರೆ, ಪಾಕಿಸ್ತಾನ ಒಪ್ಪುವುದಿಲ್ಲ ಅಂತೇಳಿ ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು, ನಾನು ಒಪ್ಪಲ್ಲ ಪಾಕಿಸ್ತಾನ. ಆದ್ರೆ ಗಾಂಧೀಜಿ, ನೆಹರು ನೀವಿಬ್ರು ಸಿಗ್ನೇಚರ್ ಮಾಡಿಬಿಟ್ಟಿದ್ದೀರಿ, ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ, ಬ್ರಿಟಿಷರ ಜೊತೆಗೆ ಒಪ್ಪಂದ ಮಾಡಿಬಿಟ್ಟಿದ್ದಾರೆ. ಆದರೆ ಅವರೊಂದು ಕಂಡೀಷನ್ ಹಾಕಿ, ಭಾರತದಲ್ಲಿ ಇರುವಂತ ಎಲ್ಲ ಮುಸ್ಲಿಮರು, ಟೋಟಲ್ ಮುಸ್ಲಿಮರು ಎಷ್ಟು ಜನ ಇದ್ದಾರೆ ಅಷ್ಟೆಲ್ಲರನ್ನು ಪಾಕಿಸ್ತಾನ ಕಳಿಸಿ, ಪಾಕಿಸ್ತಾನದಲ್ಲಿರುವಂತ ಎಲ್ಲ ಹಿಂದೂಗಳನ್ನ ಭಾರತಕ್ಕೆ ಕರೆಸಿ ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು. ಅವ್ರು ಗೊತ್ತಿತ್ತು ಇಸ್ಲಾಂ, ಮುಸ್ಲಿಂ ಇವ್ರು ಯಾರು, ಏನ್ ಮಾಡ್ತಾ ಇದ್ದಾರೆ ಅಂತೇಳಿ ಅಧ್ಯಯನ ಮಾಡಿ, ದೂರದೃಷ್ಟಿ, ಈ ದೇಶದ ಸುಖಕ್ಕೋಸ್ಕರ, ಈ ದೇಶದ ಸುರಕ್ಷತೆಗೋಸ್ಕರ ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು. ಅಧಿಕಾರದ ದಾಹಿಗಳು ಕಾಂಗ್ರೆಸ್ನವರು ಮತ್ತು ನೆಹರು ಇವರ ಪರಿಣಾಮದಿಂದ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. 26 ಜನರ ಬಲಿದಾನ ಆಯ್ತು. ಏನು ಪಾಪ ಮಾಡಿದ್ರಿ? ಏನ್ ತಪ್ಪು ಮಾಡಿದ್ರು ಅವರು? ರಜೆ ಇದೆ, ಸೂಟಿ ಇದೆ, ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರನ್ನು ಕರ್ಕೊಂಡು ಪಹಲ್ಗಾಮ್ ಹೋದ್ರು. ಶ್ರೀನಗರದಲ್ಲಿರುವಂತ ಪಹಲ್ಗಾಮ್ ಒಂಥರ ಸ್ವರ್ಗ ಅದು. ನೀವು ಜಗತ್ತಿನಲ್ಲಿ ಎಲ್ಲೂ ಹೋಗಬೇಕಾಗಿಲ್ಲ. ಸ್ವರ್ಗದ ಮಾದರಿಯಲ್ಲಿರುವಂತಹ ಸೃಷ್ಟಿ ಸೌಂದರ್ಯಗಳನ್ನು ಕೂಡಿದಂತ ಕಾಶ್ಮೀರದಲ್ಲಿ ಇಂಥವು 100 ಸ್ಥಳಗಳಿದ್ದಾವೆ. ಅದರಲ್ಲಿ ಪಹಲ್ಗಾಮ್ ಒಂದು. ಆ ಪಹಲ್ಗಾಮ್ಗೆ ತಮ್ಮ ಮಕ್ಕಳನ್ನ, ಹೆಂಡತಿ, ತಂದೆ, ತಾಯಿಯನ್ನು ಕರ್ಕೊಂಡು ಆನಂದವಾಗಿ ಹೋಗಿದ್ದಾರೆ. ಸಾವಿರಾರು ಕುಟುಂಬಗಳು ಅಲ್ಲಲ್ಲೇ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ 6 ಜನ ಇಸ್ಲಾಮಿಕ್ ಭಯೋತ್ಪಾದಕರು, ಮುಸ್ಲಿಂ ಭಯೋತ್ಪಾದಕರು